ಮೂಲಕ ಹಿಂದೇಟ್ ಹಾಕಿದ್ದಾರೆ. ನನಗೆ ಬಿಡಿ ಮತ್ತು ಬೇರೆ ಕೊಟ್ಟರು ಮಾತ್ರ ವಹಿಸ್ಕೊತಾರೆ. ಈ ಥರದ ಗೊಂದಲ ಮತ್ತೆ ಹೇಗೆ ಸರಿ ಮಾಡ್ತಾರೆ? ಎಲ್ಲ ಗೊಂದಲ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಬಗೆಹರಿಸ್ತಾರೆ. ಕಾಂಗ್ರೆಸ್ ನಾಯಕರಿಗೆ ಒಂದು ಅನುಭವ, ಕಾಂಗ್ರೆಸ್ ನಾಯಕರಿರುವಂತಹ ನಾಯಕತ್ವದ ಶಕ್ತಿ ಮತ್ತು ಸಮಸ್ಯೆ ಹೇಗೆ ಬಗೆಹರಿಸಬೇಕಂತ ಇರುವಂತಹ ಜಾಣತನ ಬಹುಶಃ ಈಗಾಗಲೇ ನಾವು ದೇಶ ಜನರಿಗೆ ನಾವು ತೋರಿಸಿಕೊಟ್ಟಿದ್ದಾರೆ. ಈ ಸಮಸ್ಯೆ ಎಲ್ಲ ಕೂಡ ಬಗೆಹರಿಸ್ತಾರೆ. ಯಾಕಂದ್ರೆ ಯಾವಾಗ ಹೊಸ ಸಂಪುಟ ರಚನೆ ಆಯಿತು ಅದರ ನಂತರ ಈ ಗೊಂದಲಗಳು ಒಂದಿದ್ರೆ ಆರಂಭ ಆಗ್ತದೆ. ಮತ್ತು ಇನ್ನೊಂದು ಬೇರೆಯವರಿಗೆ ಕೊಟ್ಟಿಲ್ಲ ಅನ್ನುವ ಅಸಮಾಧಾನ ಕೂಡ ಹೇಳ್ತಾ ಇದೆ. ಕೆಲವರು ಪ್ರೊಟೆಸ್ಟ್ ಎಲ್ಲ ಮಾಡಿದ್ದಾರೆ. ರಾಜಕೀಯ ವ್ಯವಸ್ಥೆ ಇದೆಲ್ಲ ಸ್ವಾಭಾವಿಕ. ಎಲ್ಲವೂ ಕೂಡ ಪಕ್ಷ ಮತ್ತು ಸರ್ಕಾರ ಇದೆಲ್ಲ ಕೂಡ ಬಗೆಹರಿಸ್ತದೆ. ಈ ರಾಜ್ಯದ ಜನತೆಗೆ ಅತ್ಯುತ್ತಮವಾದ ಸೇವೆಯನ್ನು ಕೊಡುತ್ತದೆ ಮತ್ತು ಈ ರಾಜ್ಯದ ಸರ್ವ ಜನರು ಕೂಡ ಮೆಚ್ಚುವಂತಹ ಮತ್ತು ಒಪ್ಪುವಂತಹ ಒಂದು ಸರ್ಕಾರ ಮತ್ತು ಪಕ್ಷವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕೆಲಸ ನಿರ್ವಹಿಸುತ್ತದೆ. ಎರಡನೇ ಹಂತದ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಇನ್ನೂ ದೊಡ್ಡ ಸ್ಫೋಟ ಆಗ್ಬೋದು. ಯಾವುದು? ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಆಕಾಂಕ್ಷಿಗಳು ತುಂಬಾ ಇದ್ದಾರೆ, ಹಳಬರಿದ್ದಾರೆ, ಹೊಸಬರಿದ್ದಾರೆ, ನಮ್ಗೆ ಸಿಗ್ಲಿಲ್ಲ ಅಂತ 3 ವರ್ಷದಿಂದ ಕಾಯ್ತಾ ಇದ್ದವರಿದ್ದಾರೆ. ಹೇಗೆ ಅದನ್ನು ನಿಭಾಯಿಸಬಹುದು? ಸಮಸ್ಯೆ ಬಂದಾಗ ನಿಭಾಯಿಸಿ ತೋರಿಸ್ತಾರೆ ಕಾಂಗ್ರೆಸ್ ಹೇಗೆ ನಿಭಾಯಿಸ್ತದೆ. ಸೊ ಎಲ್ಲ ಕೂಡ ಎಲ್ಲರೂ ಕೂಡ ವಿಶ್ವಾಸ ಇಟ್ಟುಕೊಂಡು ಒಗ್ಗಟ್ಟಿನಿಂದ ಯಾವುದೇ ಒಂದು ಸಮಸ್ಯೆ ಇಲ್ಲದ ರೀತಿಯಲ್ಲಿ ಬಹುಶಃ ಇವತ್ತು ಸರ್ಕಾರ ರಚಿಸಿಕೊಂಡು ಎಲ್ಲ ಸಹಕಾರ ಪಡೆದುಕೊಂಡು ಸರ್ಕಾರ ಯೋಜನೆಗಳನ್ನು ತಮ್ಮ ಪಕ್ಷದ ಕಾರ್ಯಕರ್ತರ ಮುಖಾಂತರ ಮತ್ತು ಅಧಿಕಾರಿಗಳ ಮುಖಾಂತರ ಜನರ ಕಾಲಬಳಕೆ ನಾವು ಮುಟ್ಟಿಸ್ತೇವೆ. ಕೆಲವು ಕಡೆ ಪ್ರೊಟೆಸ್ಟ್ಗಳು ಆಗ್ತಾ ಇದೆ ಮತ್ತು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಡ್ಯೂಟಿ ಖಾದರಿಗೆ ಮಾತ್ರ ಅಲ್ಲ, ಜಮೀರ್ ಮತ್ತೆ ತಮೀರ್ ಅವರಿಗೂ ಕೊಡಬೇಕು ಅನ್ನೋದು. ಅವರಿಗೂ ಸಚಿವ ಸ್ಥಾನ ಕೊಡಬೇಕು ಅನ್ನೋದು. ಎಲ್ಲರಿಗೂ ಕೊಡಬೇಕು, ಸಾಧ್ಯವಾದ್ರೆ ಎಲ್ಲರಿಗೂ ಕೊಡಬೇಕು. ಅದು ಕೊಡ್ಲಿಕ್ಕೆ ಆಗ್ತದ ಇಲ್ವಾ ಹೇಗೆ ಅಂತೇಳಿ ಪಕ್ಷ ಮತ್ತು ಸರ್ಕಾರ ಅದಕ್ಕೆ ತೀರ್ಮಾನ ಕೇಳಲಿಕ್ಕೆ ತೊಂದರೆ ಇಲ್ಲ, ಎಲ್ಲರಿಗೂ ಕೇಳ್ಬೋದು. ಹಿಂದೇಟ್ ಹಾಕಿದ್ದಾರೆ. ನನಗೆ ಬಿಡಿ ಮತ್ತು ಬೇರೆ ಕೊಟ್ಟರು ಮಾತ್ರ ವಹಿಸ್ಕೊತಾರೆ. ಈ ಥರದ ಗೊಂದಲ ಮತ್ತೆ ಹೇಗೆ ಸರಿ ಮಾಡ್ತಾರೆ? ಎಲ್ಲ ಗೊಂದಲ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಬಗೆಹರಿಸ್ತಾರೆ. ಕಾಂಗ್ರೆಸ್ ನಾಯಕರಿಗೆ ಒಂದು ಅನುಭವ, ಕಾಂಗ್ರೆಸ್ ನಾಯಕರಿರುವಂತಹ ನಾಯಕತ್ವದ ಶಕ್ತಿ ಮತ್ತು ಸಮಸ್ಯೆ ಹೇಗೆ ಬಗೆಹರಿಸಬೇಕಂತ ಇರುವಂತಹ ಜಾಣತನ ಬಹುಶಃ ಈಗಾಗಲೇ ನಾವು ದೇಶ ಜನರಿಗೆ ನಾವು ತೋರಿಸಿಕೊಟ್ಟಿದ್ದಾರೆ. ಈ ಸಮಸ್ಯೆ ಎಲ್ಲ ಕೂಡ ಬಗೆಹರಿಸ್ತಾರೆ. ಯಾಕಂದ್ರೆ ಯಾವಾಗ ಹೊಸ ಸಂಪುಟ ರಚನೆ ಆಯಿತು ಅದರ ನಂತರ ಈ ಗೊಂದಲಗಳು ಒಂದಿದ್ರೆ ಆರಂಭ ಆಗ್ತದೆ. ಮತ್ತು ಇನ್ನೊಂದು ಬೇರೆಯವರಿಗೆ ಕೊಟ್ಟಿಲ್ಲ ಅನ್ನುವ ಅಸಮಾಧಾನ ಕೂಡ ಹೇಳ್ತಾ ಇದೆ. ಕೆಲವರು ಪ್ರೊಟೆಸ್ಟ್ ಎಲ್ಲ ಮಾಡಿದ್ದಾರೆ. ರಾಜಕೀಯ ವ್ಯವಸ್ಥೆ ಇದೆಲ್ಲ ಸ್ವಾಭಾವಿಕ. ಎಲ್ಲವೂ ಕೂಡ ಪಕ್ಷ ಮತ್ತು ಸರ್ಕಾರ ಇದೆಲ್ಲ ಕೂಡ ಬಗೆಹರಿಸ್ತದೆ. ಈ ರಾಜ್ಯದ ಜನತೆಗೆ ಅತ್ಯುತ್ತಮವಾದ ಸೇವೆಯನ್ನು ಕೊಡುತ್ತದೆ ಮತ್ತು ಈ ರಾಜ್ಯದ ಸರ್ವ ಜನರು ಕೂಡ ಮೆಚ್ಚುವಂತಹ ಮತ್ತು ಒಪ್ಪುವಂತಹ ಒಂದು ಸರ್ಕಾರ ಮತ್ತು ಪಕ್ಷವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕೆಲಸ ನಿರ್ವಹಿಸುತ್ತದೆ. ಎರಡನೇ ಹಂತದ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಇನ್ನೂ ದೊಡ್ಡ ಸ್ಫೋಟ ಆಗ್ಬೋದು. ಯಾವುದು? ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಆಕಾಂಕ್ಷಿಗಳು ತುಂಬಾ ಇದ್ದಾರೆ, ಹಳಬರಿದ್ದಾರೆ, ಹೊಸಬರಿದ್ದಾರೆ, ನಮ್ಗೆ ಸಿಗ್ಲಿಲ್ಲ ಅಂತ 3 ವರ್ಷದಿಂದ ಕಾಯ್ತಾ ಇದ್ದವರಿದ್ದಾರೆ. ಹೇಗೆ ಅದನ್ನು ನಿಭಾಯಿಸಬಹುದು? ಸಮಸ್ಯೆ ಬಂದಾಗ ನಿಭಾಯಿಸಿ ತೋರಿಸ್ತಾರೆ ಕಾಂಗ್ರೆಸ್ ಹೇಗೆ ನಿಭಾಯಿಸ್ತದೆ. ಸೊ ಎಲ್ಲ ಕೂಡ ಎಲ್ಲರೂ ಕೂಡ ವಿಶ್ವಾಸ ಇಟ್ಟುಕೊಂಡು ಒಗ್ಗಟ್ಟಿನಿಂದ ಯಾವುದೇ ಒಂದು ಸಮಸ್ಯೆ ಇಲ್ಲದ ರೀತಿಯಲ್ಲಿ ಬಹುಶಃ ಇವತ್ತು ಸರ್ಕಾರ ರಚಿಸಿಕೊಂಡು ಎಲ್ಲ ಸಹಕಾರ ಪಡೆದುಕೊಂಡು ಸರ್ಕಾರ ಯೋಜನೆಗಳನ್ನು ತಮ್ಮ ಪಕ್ಷದ ಕಾರ್ಯಕರ್ತರ ಮುಖಾಂತರ ಮತ್ತು ಅಧಿಕಾರಿಗಳ ಮುಖಾಂತರ ಜನರ ಕಾಲಬಳಕೆ ನಾವು ಮುಟ್ಟಿಸ್ತೇವೆ. ಕೆಲವು ಕಡೆ ಪ್ರೊಟೆಸ್ಟ್ಗಳು ಆಗ್ತಾ ಇದೆ ಮತ್ತು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಡ್ಯೂಟಿ ಖಾದರಿಗೆ ಮಾತ್ರ ಅಲ್ಲ, ಜಮೀರ್ ಮತ್ತೆ ತಮೀರ್ ಅವರಿಗೂ ಕೊಡಬೇಕು ಅನ್ನೋದು. ಅವರಿಗೂ ಸಚಿವ ಸ್ಥಾನ ಕೊಡಬೇಕು ಅನ್ನೋದು. ಎಲ್ಲರಿಗೂ ಕೊಡಬೇಕು, ಸಾಧ್ಯವಾದ್ರೆ ಎಲ್ಲರಿಗೂ ಕೊಡಬೇಕು.
ಅದು ಕೊಡ್ಲಿಕ್ಕೆ ಆಗ್ತದ ಇಲ್ವಾ ಹೇಗೆ ಅಂತೇಳಿ ಪಕ್ಷ ಮತ್ತು ಸರ್ಕಾರ ಅದಕ್ಕೆ ತೀರ್ಮಾನ ಮಾಡ್ತದೆ. ಕೇಳಲಿಕ್ಕೆ ತೊಂದರೆ ಇಲ್ಲ, ಎಲ್ಲರೂ ಕೇಳ್ಬೋದು. ಥ್ಯಾಂಕ್ ಯು.